ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ರಿವರ್ಸ್ ಚಾರ್ಜ್ ಮೆಕಾನಿಸಮ್ನಲ್ಲಿ ಸೆಕೆಂಡ್ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಇಫ್ ಸಪ್ಲೈ ಇಸ್ ಟ್ಯಾಕ್ಸ್ಡ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಿಸ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ ರಿವರ್ಸ್ ಚಾರ್ಜ್ ಮೆಕಾನಿಸಮ್ನಲ್ಲಿ ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ, ಅರ್ಲಿಯೆಸ್ಟ್ ಆಫ್ ಡೇಟ್ ಆನ್ ವಿಚ್ ಗೂಡ್ಸ್ ರಿಸೀವ್, ಡೇಟ್ ಆಫ್ ಪೇಮೆಂಟ್, 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಈ ಮೂರಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನಾನಿಲ್ಲಿ ಡೇಟ್ ಆಫ್ ರಿಸಿಪ್ಟ್ಸನ್ನು ಬರ್ಕೊಳ್ತಾ ಇದ್ದೀನಿ. ಡೇಟ್ ಆಫ್ ರಿಸಿಪ್ಟ್ಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ. ರಿಸಿಪ್ಟ್ಸ್ ಆಫ್ ಗೂಡ್ಸ್ 20th 1 2021. ನೆಕ್ಸ್ಟ್ ಕೊಟ್ಟಿರುವಂಥದ್ದು 20th 1 2021. ನೆಕ್ಸ್ಟ್ ಕೊಟ್ಟಿರುವಂಥದ್ದು 5/3/2021. ನೆಕ್ಸ್ಟ್ ಡೇಟ್ ಆಫ್ ಪೇಮೆಂಟ್ ಬರ್ಕೊಳ್ಬೇಕಾದ್ರೆ ಬುಕ್ ಎಂಟ್ರಿ, ಬ್ಯಾಂಕ್ ಎಂಟ್ರಿ ಎರಡು ಕೊಟ್ಟಿರ್ತಾರೆ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಬುಕ್ ಎಂಟ್ರಿ ಕೊಟ್ಟಿದ್ದಾರೆ, ಬ್ಯಾಂಕ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಡೇಟ್ ಆಫ್ ಪೇಮೆಂಟ್ ಕಾಲಮಲ್ಲಿ ಬರ್ಕೊಳ್ಬೇಕಾದ್ರೆ ಪೇಮೆಂಟಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಆ ಡೇಟನ್ನು ಬರ್ಕೊಳ್ಬೇಕು. ಎರಡು ಪೇಮೆಂಟ್ ಇದೆ, ಬುಕ್ ಎಂಟ್ರಿ ಕೊಟ್ಟಿದ್ದಾರೆ, ಬ್ಯಾಂಕ್ ಎಂಟ್ರಿನೂ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಅರ್ಲಿಯೆಸ್ಟ್ 30th January, February 1st. ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 30th January 2021. ನೆಕ್ಸ್ಟ್ 5/1/6/1. ಅರ್ಲಿಯೆಸ್ಟ್ ಯಾವುದು? 5/1/2021. 10/3/12/3. ಅರ್ಲಿಯೆಸ್ಟ್ ಯಾವುದು? 10/3/2021. ದೆನ್ 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಇನ್ವಾಯ್ಸ್ ಡೇಟು 31ನೇ ತಾರೀಕು ಕೊಟ್ಟಿದ್ದಾರೆ. ನಾವು ಇದಕ್ಕೆ 30 ದಿನ ಆ್ಯಡ್ ಮಾಡಬೇಕು. 31ನೇ ತಾರೀಕು ಕೊಟ್ಟಿದ್ದಾರೆ ಅಂತಂದರೆ ಮುಂದಿನ ತಿಂಗಳು ಯಾವುದು? ಮುಂದಿನ ತಿಂಗಳು ಜನವರಿ. 30/1/2021. ಡಿಸೆಂಬರ್ ತಿಂಗಳು ಕೊಟ್ಟಿದ್ದಾರೆ. ಡಿಸೆಂಬರ್ 31ನೇ ತಾರೀಕು ಕೊಟ್ಟಿದ್ದಾರೆ. ಅದಕ್ಕೆ 30 ದಿನ ಆ್ಯಡ್ ಮಾಡಿದರೆ ಆಯಿತು. ಅಲ್ಲಿಗೆ ಜನವರಿ 30/1/2021. ನೆಕ್ಸ್ಟ್ 30/1/2021. 30/1/2021. ಸೊ ಈ ಡೇಟ್ ಏನಿದೆಯೋ ಆ ಡೇಟ್ ಆದಮೇಲೆ 30 ದಿನ ಆದಮೇಲೆ ಯಾವ ಡೇಟ್ ಬರುತ್ತೋ ಆ ಡೇಟನ್ನು ನಾವಿಲ್ಲಿ ಬರೀಬೇಕು. ಡಿಸೆಂಬರ್ 31 ಆದಮೇಲೆ ಮುಂದೆ ಬರುವಂಥದ್ದು ಜನವರಿ ತಿಂಗಳು. ಸೊ ನಾನಿಲ್ಲಿ ಮುಂದಿನ ವರ್ಷದ ಜನವರಿ 2021 ಜನವರಿ 30ನೇ ತಾರೀಕು ಬರೆದಿದ್ದೀನಿ. ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನೋಡಿ, ಇಲ್ಲಿ ರಿಮೂವಲ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ, ನಾವು ರಿವರ್ಸ್ ಚಾರ್ಜ್ ಮೆಕಾನಿಸಮ್ನಲ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್, ಡೇಟ್ ಆಫ್ ಡೆಲಿವರಿ, ಡೇಟ್ ಇಟ್ ವಿಚ್ ಗೂಡ್ಸ್ ಮೇಡ್ ಅವೈಲಬಲ್, ಇದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು, ಇಗ್ನೋರ್ ಮಾಡಬೇಕು. ಸೊ ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡೋದು ಹೇಗೆ? ಈ ಮೂರಲ್ಲಿ ಯಾವುದು ಅರ್ಲಿಯೆಸ್ಟೋ, ಡೇಟ್ ಆಫ್ ರಿಸಿಪ್ಟ್, ಡೇಟ್ ಆಫ್ ಪೇಮೆಂಟ್, 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಇವು ಮೂರಲ್ಲಿ ಯಾವುದು ಅರ್ಲಿಯೆಸ್ಟೋ ಅದೇ ಟೈಮ್ ಆಫ್ ಸಪ್ಲೈ ಆಗುತ್ತೆ. ಫಸ್ಟ್ ಕೇಸ್ನಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 20/1/2021. ಸೆಕೆಂಡ್ ಕೇಸ್ನಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 5/1/2021. ಥರ್ಡ್ ಕೇಸ್ನಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 30th, ನೋಡಿ ಇಲ್ಲಿ 3ನೇ ತಾರೀಕು 3ನೇ ತಿಂಗಳಿರೋದು. ಸೊ ಅರ್ಲಿಯೆಸ್ಟ್ ಯಾವುದು ಅಂತಂದರೆ ಜನವರಿ ತಿಂಗಳು, 30th 1st 2021. ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.